ಎಲ್ಲ ವರ್ಗದ ಜನರ ಒತ್ತಾಯದ ಮೇರೆಗೆ ಈ ಸೌಧವನ್ನು ಸ್ಥಾಪನೆ ಮಾಡಿದ್ದೀವಿ. ಈ ಸೌಧವನ್ನು ಸ್ಥಾಪನೆ ಮಾಡಿದ ಉದ್ದೇಶನೇ ಉತ್ತರ ಕರ್ನಾಟಕ ಸಮಸ್ಯೆಗಳನ್ನು ಸುದೀರ್ಘವಾಗಿ ಚರ್ಚೆ ಮಾಡಿ ಅದು ಫಲಪ್ರದ ಆಗಬೇಕು ಅನ್ನೋ ವಿಚಾರದಲ್ಲಿ ಇದು ಕಟ್ಟಿದ್ರು. ಪ್ರತಿ ಬಾರಿ ಕೂಡ ನೀವು ಇದೇ ಪ್ರಶ್ನೆಗಳನ್ನ ಕೇಳ್ತೀವಿ, ನಾವು ಕೂಡ ಇದೇ ಉತ್ತರವನ್ನ ಹೇಳಿ ಹೋಗ್ತಾ ಇದೀವಿ. ವಾಟ್ ಇಸ್ ದಿ ರಿಸಲ್ಟ್ ಬಹಳ ಮುಖ್ಯವಾಗಬೇಕಲ್ಲ. ಹಾಗಾಗಿ ನನ್ನ ಅಭಿಪ್ರಾಯ ವೈಯಕ್ತಿಕ ಅಂತ ತಿಳ್ಕೊಳ್ಳಿ ಅಥವಾ ನಮ್ಮ ಪಕ್ಷದ ಅಭಿಪ್ರಾಯ ಅಂತ ತಿಳ್ಕೊಳ್ಳಿ, ಏನು ಈ ವಿಧಾನಸೌಧವನ್ನ ಕಟ್ಟಿದ್ರು, ಇಲ್ಲಿ ಬೆಳಗಾಂನಲ್ಲಿ ಕಟ್ಟಿದ್ರು, ಬೆಂಗಳೂರಿನಲ್ಲಿ ಯಾವ ರೀತಿ ವಿಧಾನಸೌಧ ನಡೀತದೆ ಆ ರೀತಿ ಈ ವಿಧಾನಸೌಧವನ್ನು ನಡೆಸೋದಕ್ಕೆ ಏನು ತೊಂದರೆ ಇಲ್ಲ. ನಡೆಸಿದ್ರೆ ಆಗ ಜನರು ತಾನಾಗಿ ಇಲ್ಲಿ ಬರ್ತಾರೆ, ದೈನಂದಿನ ಸಮಸ್ಯೆಗಳ ಬಗ್ಗೆ ಹೇಳ್ತಾರೆ, ಅವರಿಗೂ ಕೂಡ ಬೆಂಗಳೂರಿಗೆ ಬರ್ತಕ್ಕಂಥದ್ದು ಸಮಸ್ಯೆ ತಪ್ಪುತ್ತದೆ. ಕೆಲವು ಅಧಿಕಾರಿಗಳನ್ನ, ಕೆಲವು ಇಲಾಖೆಗಳನ್ನ ಇಲ್ಲಿ ವಿಧಾನಸೌಧವನ್ನ ಮಾಡಿದ್ರೆ ಪ್ರತಿನಿತ್ಯ ವಿಧಾನಸೌಧ ನಡೆಯುತ್ತೆ. ವರ್ಷಕ್ಕೊಂದ್ಸರಿ ಕಸ ಗುಡಿಸೋದು, ಇಲ್ಲೇನಾರ ಪೇಂಟ್ಗಳು ಇರ್ತದೋ, ಇಲ್ಲಿ ರೂಮ್ಗಳನ್ನ ರಿಪೇರಿ ಮಾಡಿ ನಮ್ಮನ್ನೆಲ್ಲ ಕರೆಸಿ ವಿಧಾನಸೌಧ ನಡೆಸೋದ್ರಿಂದ ಬೆಳಗಾಂನಲ್ಲಿ ಉತ್ತರ ಕರ್ನಾಟಕ ಸಮಸ್ಯೆಗಳು ಬಗೆಹರಿಯಲ್ಲ ಅನ್ನೋದು ನನ್ನ ವೈಯಕ್ತಿಕವಾದ ವಿಚಾರ. ಹಾಗಾಗಿ ಇದ್ರ ಬಗ್ಗೆ ಆಲೋಚನೆ ಮಾಡಬೇಕಾದಂತ ನಂದು ಕೂಡ ಕರ್ತವ್ಯ ಇದೆ. ಇದ್ರ ಬಗ್ಗೆ ಸರ್ಕಾರ ಆಲೋಚನೆ ಮಾಡಬೇಕು. ಈಗ ಕೃಷಿ ಬದುಕಿನಲ್ಲಿ ಮಾತಿದ್ರೆ ಕೇಂದ್ರ ಸರ್ಕಾರವನ್ನ ಕೇಳಬೇಕು ಅಂತ ಹೇಳ್ತೀನಿ. ಈ ಕೆಲಾಮಿಟಿ ಆದಾಗ ರಾಜ್ಯ ಸರ್ಕಾರಕ್ಕೆ ಇರ್ತಕ್ಕಂಥ ವ್ಯವಸ್ಥೆ ಒಳಗಡೆ ಏನು ಜನರಿಗೆ ತೊಂದರೆ ಆಗಿದೆ ಆ ತೊಂದರೆಗಳನ್ನ ನಿವಾರಣೆ ಮಾಡ್ಕೊಡೋಕೆ, ಏನು ಬೆಳೆ ಹಾನಿ ಆಗಿದೆ ಆ ಬೆಳೆ ಹಾನಿಯನ್ನ ಕೂಡಿಸ್ಕೊಡೋದಕ್ಕೆ ಸರ್ಕಾರಕ್ಕೆ ಇವತ್ತು ಶಕ್ತಿ ಇಲ್ವಾ? ನಾವು ಇನ್ನೂ ಒಂದು ಮೂತ ಹೇಳ್ಬೇಕಾದ್ರೆ ಯೋಗ್ಯತೆ ಇಲ್ವಾ ಅಂತ. ಈಗ ಆ ಶಕ್ತಿ ಇದ್ದಕ್ಕೋಸ್ಕರ ನೀವು ಮಾತೆತ್ತರೆ ಬೆಟ್ ಮಾಡಿ ಕೇಂದ್ರ ಸರ್ಕಾರದ ಬಗ್ಗೆ ತೋರಿಸ್ತೀವಿ. ನೀವು ಹಾಗೆ ಈ ಕೆಲಾಮಿಟಿಗಳಾದಂತ ಏನ್ ಮಾಡಬೇಕು? ಕೇಂದ್ರ ಸರ್ಕಾರದಿಂದ ಆದೇಶ ಬರ್ತಕ್ಕ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಇಲ್ಲಿ ಬಂದು ನೋಡೋವರೆಗೆ ನೀವು ಸುಮ್ಮನೆ ಕೂತಿರ್ತೀರ. ಅದು ಯಾವಾಗ ಹೇಳಿದಿರಿ? ಕೆಲಾಮಿಟಿ ಆಗಿ 4 ತಿಂಗಳ ನಂತರ ಕೇಂದ್ರ ಸರ್ಕಾರ ಬರಬೇಕು ಅಂತ ಹೇಳಿದ್ರಿ. ಕೇಂದ್ರ ಸರ್ಕಾರದ ಅಧಿಕಾರಿಗಳು ಈಗ ಬಂದು ಏನ್ ನೋಡ್ತಾರೆ? ಆ ಫೋರ್ತ್ ಇತ್ತು, ನೀವು ರಿಕ್ವೆಸ್ಟ್ ಮಾಡಿ, ನೀವೇನಾದ್ರು ಲೆಟರ್ ಕಳಿಸಿ ಸರ್ಕಾರ ರಿಕ್ವೆಸ್ಟ್ ಮಾಡಿ ಈ ರೀತಿ ಆಗಿದೆ, ನೀವು ಕೂಡ ಬರಬೇಕು, ನಾವು ಸಹಾಯ ಹಸ್ತ ನೀಡಬೇಕು ಅಂತ ಯಾರ ಹತ್ರ ಕೇಳಿದಿರಿ ನೀವು? ಹಾಗಾಗಿ ಸರ್ಕಾರ ನಡೆಸ್ತಕ್ಕಂಥವ್ರು ನೀವು ಉತ್ತರ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥದ್ದು ಇರ್ಬೋದು, ನಮ್ಮ ಭಾಗದಲ್ಲಿ ಆಗಿರ್ತಕ್ಕಂಥದ್ದು ಇರ್ಬೋದು, ಕೆಲಾಮಿಟಿ ಒಳಗಡೆ ಫಸ್ಟ್ ಟೈಮ್ ಇಮಿಡಿಯೇಟ್ ಆಗಿ ಫೋರ್ತ್ ಇತ್ತು ಅದಕ್ಕೆ ಪರಿಹಾರ ಕಟ್ಕೊಂಡು ಆ ಜನರುಗಳ ಸಮಸ್ಯೆಗಳನ್ನ ನಿವಾರಣೆ ಮಾಡಬೇಕಾದಂತ ಆದ್ಯ ಕರ್ತವ್ಯ ಇದೆ. ಆ ಕರ್ತವ್ಯ ಲೋಪದಿಂದ ನೀವು ಆ ಹೊಣೆಗಾರಿಕೆಯಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಆ ಹೊಣೆಗಾರಿಕೆಯಿಂದ ಆಚೆ ಬರ್ತಕ್ಕಂಥ ಮಾತುಗಳನ್ನು ಆಡೋದು ಇನ್ನಾದ್ರೂ ಬಿಡಿ ಅಂತೇಳಿ ಈ ಸಂದರ್ಭ ಹೇಳ್ತೀನಿ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಕೃಷಿ ಬದುಕು ಬಹಳ ಸಾಮಾನ್ಯ ಬದುಕಲ್ಲ. ಈ ಕೃಷಿ ಬದುಕು ಉಳಿಬೇಕಾದ್ರೆ ಅವರಿಗೆ, ರೈತರಿಗೆ ಸರಿಯಾದ ರೀತಿಯಲ್ಲಿ ಸಮಯಕ್ಕೆ ಸರಿಯಾಗಿ ಸ್ಫೂರ್ತಿ ಕೊಡ್ತಕ್ಕಂಥದ್ದು, ಸರಿಯಾಗಿ ಅವರಿಗೆ ಅವರ ಭಾವನೆಗಳಿಗೆ ಸ್ಪಂದಿಸ್ತಕ್ಕಂಥದ್ದು, ಅವರ ಕಷ್ಟಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡಿದ್ರೆ ಮಾತ್ರ ಕೃಷಿ ಬದುಕು ಉಳಿತದೆ. ಆ ವಿಚಾರ ಎಲ್ಲ ವಿಚಾರದಲ್ಲಿ ಇವತ್ತು ಶಿಕ್ಷಣ ಮತ್ತು ಆರೋಗ್ಯ ಇದು ಸಮಸ್ಯೆ ಇಡೀ ನಾಡಿನಾದ್ಯಂತ ಸಮಸ್ಯೆ ಇದೆ. ಈ ಸಮಸ್ಯೆಗಳು ಇರ್ತಕ್ಕಂಥ ಸಂದರ್ಭದಲ್ಲಿ ಮೋರ್ ದ್ಯಾನ್ 60% ಇವತ್ತು ಸರ್ಕಾರಿ ನೌಕರರ ಕೊರತೆ ಎಲ್ಲ ಇಲಾಖೆಗಳು ಕಾಣ್ತಾ ಇದೆ. ಹೀಗಿದ್ದಂಥ ಸಂದರ್ಭದಲ್ಲಿ ಹೇಗೆ ನೀವು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತೀರಿ? ಹಾಗಾಗಿ ಅವೆಲ್ಲವನ್ನು ಕೂಡ ಇವತ್ತು JDS ಮತ್ತು BJP ಎರಡು ಒಟ್ಟಿಗೆ